ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ಸ್ಟೆಪ್ಸ್ ಅಲ್ಲಿ ಹೇಗೆ ಡಿಸೈನ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ನ್ಯೂ ಟೈಪ್ ಅಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಕುಂಬಳಕಾಯಿ ಬೀಡನ್ನ ಮತ್ತೆ ಮೀಡಿಯಂ ಸೈಜು ಈ ರೀತಿಯಾದ ಬೀಡ್ಸ್ ಅನ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಅರೆರೆ ದಾರ ಸಿಲ್ಕ್ ಥ್ರೆಡ್ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈ ರೀತಿಯಾಗಿ 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಸ್ಟೆಪ್ಸ್ ಅಲ್ಲಿ ವೆರೈಟಿಯಾಗಿ ಈ ಡಿಸೈನ್ ನ ಹಾಕೋಬಹುದು. 2 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಈ 2 ಚೈನ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟಕ್ಕೆ ನಾವು ಕಂಬನ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 4 ಕಂಬ ಹೇಗೆ ಅಂತ ಹೇಳಿದ್ರೆ ಫಸ್ಟ್ 2 ಚೈನ್ಸ್ ಏನ್ ಹಾಕೊಂಡಿದೀನ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡು ಟೋಟಲಿ ನಾನು ಈ ರೀತಿಯಾಗಿ 4 ಕಂಬನ ಮಾಡ್ಕೊಂಡಿದ್ದೀನಿ. ಹೀಗೆ 4 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಈ ರೀತಿಯಾಗಿ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಎಷ್ಟು ಗ್ಯಾಪ್ ಇದೆ ನೋಡಿ ಅಷ್ಟು ಗ್ಯಾಪ್ ಇಟ್ಟು ನಾನು ಮತ್ತೆ ಕಂಬಗಳನ್ನ ಹಾಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಬಟ್ಟೆ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾವು ಯೂನಿಫಾರ್ಮ್ ಆಗಿ ಪಕ್ಕದಲ್ಲೇ ಕಂಬಗಳನ್ನ ಹಾಕೋಬೇಕು. ಒಂದಾಯ್ತು, 2 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತೀನಿ. ಹೀಗೆ 4 ಕಂಬ ಮಾಡ್ಕೊಳ್ತಾ 2 ಚೈನ್ಸ್ 1 2 ಚೈನ್ಸ್ ಹಾಕೊಂಡು ಪಕ್ಕದಲ್ಲೇ 4 ಕಂಬ 2 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು 4 ಕಂಬ ಮಾಡ್ಕೊಳ್ತಾ ಬೇಸ್ ಲೈನ್ ಪೂರ್ತಿ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ 4 ಕಂಬ 2 ಚೈನು 4 ಕಂಬ ಹಾಕೊಳ್ತಾ ಎಂಡಿಂಗ್ ಅಲ್ಲಿ 4 ಕಂಬ ಹಾಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಇಷ್ಟೇ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ ಫೈನಲ್ ಸ್ಟೆಪ್ಗೆ ಬಂದಿದ್ದೀನಿ. ಈ 2 ಸ್ಟೆಪ್ಸ್ ಅಲ್ಲೇ ಇದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಾನು ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. 6 ಎಳೆ ದಾರ ನೋಡಿ. ಮೊದಲಿಗೆ ನಾನು ಇಲ್ಲಿ ಎಲ್ಲಿ ಲಾಕ್ ಮಾಡಿದ್ನೋ ಅವಳಿಗೆ ನೀಟಾಗಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಪಕ್ಕದಲ್ಲೇ ಏನ್ ಗ್ಯಾಪ್ ಇದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ನಾನು ಕಂಬನ ಮಾಡ್ಕೊಂಡಿನಿ. ಹೀಗೆ ಮಾಡಿದಾದ್ಮೇಲೆ ನಾನು 2 ಚೈನ್ಸ್ ಅಷ್ಟೇ ಇಲ್ಲಿ ಹಾಕೊಳ್ತಾ ಇರೋದು. 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ಇನ್ನ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ನಾನು 4 ಕಂಬನ ಈ 2 ಚೈನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನೋಡಿ ಈ ರೀತಿಯಾಗಿ ನಾನು 4 ಕಂಬನ ಇಲ್ಲಿ ಮಾಡ್ಕೊಂಡಿದ್ದ ಆದ್ಮೇಲೆ ನಾನೊಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾದ ಬೀಡನ್ನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ 4 ಕಂಬನ ಹಾಕೋಬೇಕು. 1 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 3 ಕಂಬನ ಮಾಡ್ಕೊಳ್ತೀನಿ. 3 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ.
ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ನಾನು 2 ಚೈನ್ಸ್ ಹಾಕೊಂಡು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ನಾನು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಫಸ್ಟು ಕಂಬ ಏನಿದೆ ಅದ್ರ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಬೀಡ್ ಪಕ್ಕ ಫಸ್ಟ್ ಕಂಬ ಏನಿದೆ ಅದ್ರ ಮೇಲೆಗೆ ಲಾಕ್ ಮಾಡಿದ ಆದ್ಮೇಲೆ 1 2 3 4 5 ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಇಲ್ಲಿ ಏನು ಕಂಬ ಇದೆ ಕಂಬದ ಮೇಲೆ ನಾನು ಲಾಕ್ ಅನ್ನ ಮಾಡ್ಕೊಳ್ತೇನೆ. ಮಾಡಿದಾದ್ಮೇಲೆ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತೇನೆ. ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಸುತ್ತ ಏನು 5 ಚೈನ್ಸ್ ಹಾಕೊಂಡಿದ್ದೆ ಅದಕ್ಕೆ ನಾವು ಕಂಬಗಳನ್ನ ಮಾಡ್ಕೋಬೇಕು. ಒಂದು ಕಂಬ ಆಗಿದೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ 5 ಚೈನ್ಸ್ ಪೂರ್ತಿ ಎಷ್ಟು ಕಂಬಗಳು ಫಿಲ್ ಆಗತ್ತೋ ನೆಕ್ಸ್ಟ್ ಅಷ್ಟೇ ಕಂಬಗಳನ್ನ ನೆಕ್ಸ್ಟ್ ಆರ್ಚಸ್ ಮೇಲೇನು ನಾನು ರೆಡಿ ಮಾಡ್ಕೊಳ್ತೀನಿ. ಈಗ 4 ಆಗಿದೆ. 5 ಇಲ್ಲಿ ಎಷ್ಟು ನಂಬರ್ಸ್ ಕೌಂಟ್ ಆಗತ್ತೋ ನೆಕ್ಸ್ಟ್ ಎಲ್ಲ ಅಷ್ಟೇ ನಂಬರ್ಸ್ನ ಹಾಕೊಳ್ತಾ ಹೋಗಿ. 1 2 3 4 5 6 ಆಗಿದೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. 8 9 ಇನ್ನ ಒಂದು ಕಂಬ ಆಗತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 5 ಚೈನ್ಸ್ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನಾನು ಟೋಟಲಿ ನೋಡಿ ಈ 5 ಚೈನ್ಸ್ ಏನಿದೆ ಅದ್ರ ಪೂರ್ತಿ 10 ಕಂಬನ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಏನು ಕಂಬ ಮೇಲೆ ಲಾಕ್ ಇದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಒಂದು ಆರ್ಚ್ ರೆಡಿ ಆಗತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ 2 ಚೈನ್ಸ್ ಹಾಕೋಬೇಕು. 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ 4 ಚೈನ್ಸ್ ಏನಿದೆ ಇಲ್ಲಿಗೆ ಸೇಮ್ ಕಂಟಿನ್ಯೂಷನ್. ಇಲ್ಲಿ 2 ಚೈನ್ಸ್ ಇಲ್ಲಿ 2 ಚೈನ್ಸ್ ಏನ್ ಬರುತ್ತೆ ಅಲ್ಲಿ ಕುಚ್ಚು ಬರುತ್ತೆ. ಈ 2 ಚೈನ್ಸ್ಗೆ 4 ಕಂಬ ಒಂದು ಬೀಡು 4 ಕಂಬ ಹಾಕೊಂಡಿದ್ದ ಆದ್ಮೇಲೆ 2 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಬೀಡ್ ಪಕ್ಕ ಫಸ್ಟ್ ಕಂಬ ಏನಿದೆ ಅದ್ರ ಮೇಲೆ ಲಾಕ್ ಮಾಡಿ 5 ಚೈನ್ಸ್ ಹಾಕೊಂಡು ಈ ಕಡೆ ಬೀಡ್ ಪಕ್ಕ ಎಲ್ಲಿದೆ ಲಾಕ್ ಮಾಡಿದಾದ್ಮೇಲೆ ಫ್ರಂಟ್ ಟರ್ನ್ ಮಾಡಿಕೊಂಡು ಒಂದು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಈ 5 ಚೈನ್ಸ್ ಪೂರ್ತಿ 10 ಕಂಬಗಳನ್ನ ಮಾಡ್ಕೊಂಡು ಫೈನಲ್ ಆಗಿ 4th ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಪೂರ್ತಿ ಡಿಸೈನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನು ಫುಲ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ. ಇದು ಹೊಸ ಡಿಸೈನ್ ಆಗಿರೋದ್ರಿಂದ ಹೇಗ್ ಬರುತ್ತೆ ಅಂತ. ಇದು ವಿತೌಟ್ ಟ್ಯಾಸಲ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರು ಕುಚ್ಚು ಕಟ್ಟೋದಕ್ಕೆ ಇಷ್ಟ ಇಲ್ವೋ ಈ ಡಿಸೈನ್ ಹಾಕೊಂಡು ಇಲ್ಲಿ 2 ಚೈನ್ಸ್ ಏನಿದೆ ಅದನ್ನ ಹಾಗೆ ಬಿಟ್ಕೊಳ್ಳಿ. ನಿಮ್ಗೆ ಕುಚ್ಚು ಕಟ್ಟಿಸ್ಬೇಕು ಅನ್ಸ್ರೆ ಈ 2 ಚೈನ್ಸ್ ಏನಿದೆ ಇದಕ್ಕೆ ನೀವು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನೋಡಿ ಇಲ್ಲಿ ಫೈನಲ್ ಆಗಿ ಲಾಸ್ಟ್ ಕಂಬದ ಮೇಲೆ ಒಂದು ಕಂಬನ ಹಾಕೊಂಡು 2 ಚೈನ್ಸ್ ಹಾಕೊಂಡು ಎಂಡ್ ಮಾಡ್ಕೊಂಡಿದೀನಿ. ಇಲ್ಲಿ ಕುಚ್ಚು ಕಟ್ಟಿದ್ರೆ ಕುಚ್ಚು ಸೇರಿಸಿ ಈ ಥ್ರೆಡ್ಸ್ ಅನ್ನ ಕಟ್ಕೋಬಿಡಿ. ಇಲ್ಲ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಖಂಡಿತ ನೀವು ನಿಮ್ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.